ಖಾತೆ ಹಂಚಿಕೆ ಆಯ್ತಂತ ನೋಡಿ. ಈಗಾಯ್ತು ಅಂತೂ ಇಂತು ಖಾತೆ ಹಂಚಿಕೆ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ, ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿಯಲ್ಲಿ ಮುಂದುವರಿತಾ ಇದ್ದಾರೆ. ಡಿಕೆ ಶಿವಕುಮಾರರ ಬಳಿ ಇದ್ದ ಬೆಂಗಳೂರು ನಗರಾಭಿವೃದ್ಧಿ ಈಗ ಕೃಷ್ಣ ಬೈರೇಗೌಡರ ಮಡಿಲಿಗೆ. ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ. ನಮ್ಮ ವರದಿಗಾರರು ಕೊಟ್ಟ ಪ್ರತಿ ಮಾಹಿತಿಯೂ ಖಚಿತವಾಗಿತ್ತು ಅಂತ ಅರ್ಥ ಆಯಿತು. ಜಲಸಂಪನ್ಮೂಲ ಖಾತೆಯನ್ನು ಒಪ್ಪಿಕೊಳ್ಳುವಂತೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಲಾಗ್ತಾ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೇಳಿತ್ತು. ಒಪ್ಪಿಸಲಾಗಿದೆ. ಪ್ರಿಯಾಂಕ ಖರ್ಗೆ ಗೃಹ ಮತ್ತು ಐಟಿ-ಬಿಟಿ, ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಪರಮೇಶ್ವರ್ ಕಂದಾಯ ಮತ್ತು ಯುವ ಸಬಲೀಕರಣ, ಯುಟಿ ಖಾದರ್ ಆರೋಗ್ಯ ಸಚಿವರು, ಭೈರತಿ ಸುರೇಶ್ ಸಾರಿಗೆ, ಎಂಬಿ ಪಾಟೀಲರಿಗೆ ಹಳೆಯ ಖಾತೆಯೇ ಮುಂದುವರಿತಾ ಇದೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ, ಹಳೆ ಖಾತೆಯೇ ಮುಂದುವರಿತಾ ಇದೆ. ರಾಮಲಿಂಗಾರೆಡ್ಡಿ ಅವರು ನಿರ್ವಹಿಸಿದ್ದ ಸಾರಿಗೆ ಇಲಾಖೆ ಭೈರತಿ ಸುರೇಶ್ ಅವರಿಗೆ. ಸಿದ್ದರಾಮಯ್ಯ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ. ಭೈರತಿ ಸುರೇಶ್ ಅವರ ಬಳಿ ಇದ್ದ ನಗರಾಭಿವೃದ್ಧಿಯನ್ನ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕೊಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರ ಬಳಿ ಇದ್ದ ಸಾರಿಗೆ ಇಲಾಖೆಯನ್ನ ಭೈರತಿ ಸುರೇಶರಿಗೆ ಕೊಡಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಬಳಿ ಇದ್ದ ಗೃಹ ಇಲಾಖೆ ಪ್ರಿಯಾಂಕ ಖರ್ಗೆ ಅವರಿಗೆ, ಅದರ ಜೊತೆ ಈ ಹಿಂದೆ ನಿರ್ವಹಿಸಿದ್ದ ಐಟಿ-ಬಿಟಿಯನ್ನು ಕೂಡ ಪ್ರಿಯಾಂಕ ಖರ್ಗೆ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ನನ್ನ ಪ್ರಮಾಣ ವಚನ ಸ್ವೀಕರಿಸಿದ್ದ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ರಾಮಲಿಂಗಾರೆಡ್ಡಿ ಅವರನ್ನ ಜಲಸಂಪನ್ಮೂಲ ಸಚಿವರಾಗುವುದಕ್ಕೆ ಕನ್ವಿನ್ಸ್ ಮಾಡಲಾಗಿದೆ.
ಅವರು ತುಂಬಾ ಬಯಸಿದ್ದ ಬೆಂಗಳೂರು ನಗರಾಭಿವೃದ್ಧಿ ಕೃಷ್ಣ ಬೈರೇಗೌಡರಿಗೆ ಹೋಗಿದೆ. ಕೃಷ್ಣ ಬೈರೇಗೌಡರು ನಿರ್ವಹಿಸಿದ್ದ ಕಂದಾಯ ಇಲಾಖೆ ಡಾಕ್ಟರ್ ಜಿ ಪರಮೇಶ್ವರರ ಹೆಗಲಿಗೆ ಹೋಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹಿಂದೆ ನಿರ್ವಹಿಸಿದ್ದ ಗೃಹ ಇಲಾಖೆ ಪ್ರಿಯಾಂಕ ಖರ್ಗೆ ಅವರಿಗೆ ಹೋಗಿದೆ. ನಿರೀಕ್ಷೆಯಂತೆಯೇ ಹಣಕಾಸು ಇಲಾಖೆಯನ್ನ ಮುಖ್ಯಮಂತ್ರಿಗಳೇ ಉಳಿಸಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಹಣಕಾಸು, DPAR ಮತ್ತು ಇತರ ಎಲ್ಲ ಖಾತೆಗಳು. KJ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, MB ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ. ಖಾತೆ ಹಂಚಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.